ಇನ್ಫೋಸಿಸ್ನ ಸಿಎಸ್ಆರ್ ಫಂಡ್ ಕೊಡಿಸೋದಾಗಿ 6 ಕೋಟಿ ರೂಪಾಯಿ ವಂಚನೆ ಮಾಡಲಾಗಿದೆ. ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಇನ್ಫೋಸಿಸ್ ಹೆಸರು ಬಳಸಿ ಮಹಾ ಮೋಸವನ್ನ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ. 6 ಕೋಟಿ ಡಿಡಿ ಮತ್ತು 30 ಲಕ್ಷ ನಗದು ಪಡೆದು ಪಂಗನಾಮವನ್ನು ಹಾಕಲಾಗಿದೆ. ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಇನ್ಫೋಸಿಸ್ ಹೆಸರು ಬಳಸಿ ವಂಚನೆಯನ್ನ ಮಾಡಿರುವಂಥದ್ದು. 6 ಕೋಟಿ ಡಿಡಿ ಮತ್ತು 30 ಲಕ್ಷ ನಗದು ಹಣವನ್ನು ಪಡ್ಕೊಂಡು ಪಂಗನಾಮವನ್ನು ಹಾಕಿದ್ದಾರೆ. 178 ಕೋಟಿ ರೂಪಾಯಿ ಮತ್ತು 179 ಕೋಟಿ ರೂಪಾಯಿ ಸಿಎಸ್ಆರ್ ಹಣ ಕೊಡಿಸುವ ಆಮಿಷವನ್ನು ಒಡ್ಡಲಾಗಿತ್ತು. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ ಅಂದರೆ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ಹೆಗ್ಗುಂಜೆ ಚಾರಿಟೇಬಲ್ ಟ್ರಸ್ಟ್ಗೆ ಸಿಎಸ್ಆರ್ ಫಂಡ್ ಕೊಡಿಸುವ ಆಮಿಷವನ್ನು ತೋರಿಸಲಾಗಿತ್ತು. ಹಣ ಬಿಡುಗಡೆ ವೆಚ್ಚ ಮಾಡಬೇಕಾಗುತ್ತೆ ಅಂತ ಟ್ರಸ್ಟ್ಗೆ ಬೇಡಿಕೆಯನ್ನು ಇಟ್ಟಿದ್ರು. 6 ಕೋಟಿ ಡಿಡಿ ಮತ್ತು 30 ಲಕ್ಷ ರೂಪಾಯಿ ನಗದನ್ನು ವಂಚಕರು ಪಡೆದಿದ್ರು. ಗಗನ್ ಎಂಬಾತ ಲಾಕ್ ಆಗಿದ್ದಾನೆ. ಇನ್ನೂ 3 ಪೊಲೀಸರು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸದ್ಯ ಇನ್ಫೋಸಿಸ್ನ ಸಿಎಸ್ಆರ್ ಫಂಡ್ ಕೊಡಿಸೋದಾಗಿ ಮಹಾ ವಂಚನೆಯನ್ನ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗೆಯೇ ಇನ್ಫೋಸಿಸ್ ಕಂಪನಿಯ ಕೆಲ ವ್ಯಕ್ತಿಗಳ ಸಹಿಯನ್ನು ಮಾಡಿ ಪ್ರಾಜೆಕ್ಟ್ ಪ್ಲಾನ್ ಅನ್ನು ತೋರಿಸಿ ದೇವನಹಳ್ಳಿ ಹೊರವಲಯದಲ್ಲಿರುವಂಥ ನಂದಿ ಹೋಟೆಲ್ನಲ್ಲಿ ಮಾತುಕತೆಯನ್ನು ಕೂಡ ಮಾಡಿದ್ರು ಎನ್ನುವಂಥದ್ದು ಗೊತ್ತಾಗಿದೆ. ಸದ್ಯ ಗಗನ್ ಎನ್ನುವಂಥ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ಆರೋಪಿಯ ಫೋಟೋವನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಾ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ದೇವನಹಳ್ಳಿ ಪ್ರತಿನಿಧಿ ರಾಮಾಂಜಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಮಾಂಜಿ, ಗಮನಿಸ್ತಾ ಇದ್ವಿ, ಇನ್ಫೋಸಿಸ್ನ ಸಿಎಸ್ಆರ್ ಫಂಡ್ ಕೊಡಿಸೋದಾಗಿ ನಡೆದಿರುವಂಥ ಮಹಾ ಮೋಸ ಇದು. ಪ್ರಕರಣ ಸಂಬಂಧ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗೋದಾದ್ರೆ, ಇನ್ಫೋಸಿಸ್ ಕಂಪನಿಯಿಂದ ಕೋಟಿ ಏನೋ ಸಿಎಸ್ಆರ್ ಫಂಡ್ ಕೊಡಿಸೋದಾಗಿ ಹೇಳಿ ನಂಬಿಕೆ ಈಗ ಸುಮಾರು ಅವ್ರ ಕಡೆಯಿಂದ ಒಂದು 6 ಕೋಟಿ ಡಿಡಿ ಮತ್ತು 30 ಲಕ್ಷ ನಗದು ಪಡೆದು ಪರಾರಿಯಾಗಿರುವಂತಹ ಘಟನೆ ನಡೆದಿತ್ತು. ಈ ಸಂಬಂಧ ಏನಂತಂದ್ರೆ ಉದ್ಯಮಗಳು ದೇವನಹಳ್ಳಿ ಟೌನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲೆ ಮಾಡಿದ್ರು. ದೂರು ದಾಖಲೆ ಮಾಡ್ಕೊಂಡು FIR ದಾಖಲೆ ಮಾಡಿಕೊಂಡು ದೇವನಹಳ್ಳಿ ಇದೀಗ ಏನಂತಂದ್ರೆ A1 ಗಗನ್ ಎಂಬ ಆರೋಪಿಯನ್ನ ವಶಪಡಿಸಿ ಇನ್ನು ಉಳಿದ 3 ಶೋಧ ನಡೆಸ್ತಾ ಇರ್ತಾರೆ. ಏನಂತಂದ್ರೆ ಈ ಇನ್ಫೋಸಿಸ್ ಕಂಪನಿಯಿಂದ ಏನು ಕೋಟಿ ಒಂದು ಸುಮಾರು 178 ಕೋಟಿ ಏನು ಸಿಎಸ್ಆರ್ ಹಣ ಕೊಡಿಸೋದಾಗಿ ಆಮಿಷ ಒಡ್ಡಿ ಅವರಿಂದ ಏನಂತಂದ್ರೆ ಈಗ ಕೋಟಿ ವಂಚನೆ ಮಾಡಿರುವಂತಹ ಪ್ರಕರಣ ಇದಾಗಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಇಬ್ಬರೂ ಸಹ ದೇವನಹಳ್ಳಿ ಪಟ್ಟಣದ ಹೊರವಲಯದ ನಂದಿ ಉಪಚಾರ ಒಂದು ಹೋಟೆಲ್ ನಲ್ಲಿ ಈ ಒಂದು ಡೀಲ್ ಅಂತ ವಂಚನೆಯನ್ನ ನಡೆಸಿದ್ದಾರೆ. ಇನ್ನು ಏನಂತಂದ್ರೆ ಈ ಬಗ್ಗೆ ಏನಂತಂದ್ರೆ ನಕಲಿ ID ಕಾರ್ಡ್ ಪ್ಲಸ್ ಅವರು ಇನ್ಫೋಸಿಸ್ ಕಂಪನಿಯ ನಕಲಿ ID ಕಾರ್ಡ್ ಸೇರಿದಂತೆ ಅವರ ಸಹಿ ನಕಲಿ ಸಹಿ ಸಹ ಏನೋ ಹಾಕಿ ಇವ್ರನ್ನ ವಂಚನೆ ಮಾಡಿದ್ದಾರೆ. ಸದ್ಯಕ್ಕೆ ಒಬ್ಬರನ್ನ ಬಂಧನ ಮಾಡಿ ಮತ್ತೆ 3 ಆರೋಪಿಗಳಿಗೆ ಈಗ ದೇವನಹಳ್ಳಿ ಪಟ್ಟಣ ಪೊಲೀಸರು ಏನು ಶೋಧ ನಡೆಸ್ತಾ ಇದ್ದಾರೆ. ತಮ್ಮ ಡೀಟೇಲ್ಸ್ಗಾಗಿ